ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಮಲ್ಲಿಗೆ ಮಠ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ರುಚಿಯಾಗಿರುವಂತಹ ಗೊಜ್ಜು ಅವಲಕ್ಕಿ, ಇದನ್ನ ಹುಳಿ ಅವಲಕ್ಕಿ ಅಂತ ಕೂಡ ಕರೀತಾರೆ. ಇದು ಸಾಧಾರಣವಾಗಿ ದೇವಸ್ಥಾನಗಳಲ್ಲೆಲ್ಲ ಪ್ರಸಾದ ರೂಪದಲ್ಲಿ ಸಿಗ್ತದೆ. ನಾನು ಒಂದ್ ಕಡೆ ತಿಂದಿದ್ದೆ, ತುಂಬಾ ರುಚಿಯಾಗಿದೆ. ಅದೇ ರೀತಿ ಹೇಗ್ ಮಾಡುದು ಅಂತ ಇವತ್ತು ನಾನು ನಿಮ್ಗೆ ತೋರಿಸ್ತಾ ಇದ್ದೇನೆ. ಹಾಗೆ ಮಾಡ್ಲಿಕ್ಕೂ ಕೂಡ ತುಂಬಾ ಸುಲಭ. ಇದು ಒಮ್ಮೆ ಟ್ರೈ ಮಾಡಿ, ತುಂಬಾ ಇಷ್ಟ ಆಗ್ತದೆ ನಿಮ್ಗೆ. ಇದನ್ನ ಜಾಸ್ತಿಯಾಗಿ ಶಿವರಾತ್ರಿಯಲ್ಲಿ ನೈವೇದ್ಯಕ್ಕೆಲ್ಲ ಉಪಯೋಗಿಸ್ತಾರೆ. ಈ ರೀತಿ ಪ್ರಸಾದ ಮಾಡಿಟ್ಟು ದೇವರಿಗೆ ಅರ್ಪಿಸ್ತಾರೆ. ಇದನ್ನೀಗ ನಾವು ಹೇಗ್ ಮಾಡೋದು ಅಂತ ನೋಡ್ಕೊಂಡ್ ಬರೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಗಟ್ಟಿ ಅವಲಕ್ಕಿಯನ್ನ ತಗೊಂಡಿದ್ದೇನೆ. ಗಟ್ಟಿ ಅವಲಕ್ಕಿ ತಗೊಂಡ್ರೆ ಹುಡಿ ಹುಡಿ ಆಗಿರ್ತದೆ. ತೆಳ್ಳಗಿನ ಅವಲಕ್ಕಿ ಆದ್ರೆ ಬೇಗ ಮುದ್ದೆ ಆಗ್ತದೆ ನೋಡಿ, ಅದಕ್ಕೆ 1 ಕಪ್ನಷ್ಟು ಗಟ್ಟಿ ಅವಲಕ್ಕಿಯನ್ನ ತಗೊಂಡಿದ್ದೇನೆ. ಇದನ್ನ ಮಿಕ್ಸಿ ಜಾರಲ್ಲಿ ಹಾಕಿ ಪಲ್ಸ್ ಮೋಡಲ್ಲಿ ನೀವು ಇದನ್ನ ತಿರುಗಿಸ್ಬೇಕು. ಒಂದೆರಡು ಸುತ್ತು ಪಲ್ಸ್ ಮೋಡಲ್ಲಿ ಹಾಕಿ ರವೆ ರವೆ ಆಗಿರ್ತದೆ. ಅದನ್ನ ತೆಗೆದು ಒಂದು ಪಾತ್ರೆಯಲ್ಲಿ ಹಾಕ್ತಾ ಇದ್ದೇನೆ ನೋಡಿ. ನಂತರ ಇಲ್ಲಿ ನಾನು ಒಂದು ಲಿಂಬೆ ಹುಳಿ ಗಾತ್ರದಷ್ಟು ಹುಳಿಯನ್ನ ಬಿಸಿನೀರಲ್ಲಿ ನೆನೆಸಿಟ್ಟಿದ್ದೇನೆ. ಅದನ್ನ ಹಿಂಡಿ ನೀರನ್ನ ತೆಗೆದುಕೊಳ್ತೇನೆ. ಹುಳಿ ಮೇನ್ ಬೇಕು. ಹುಳಿ, ಉಪ್ಪು, ಖಾರ, ಸಿಹಿ ಎಲ್ಲವೂ ಸರಿಯಾಗಿ ತುಂಬಾ ರುಚಿಯಾಗಿರ್ತದೆ. ನೋಡಿ, ಪಿಂಡಿ ಎಲ್ಲ ತೆಗೆದು ಇದನ್ನ ಗಾಳಿಸಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ಇಟ್ಬಿಡಿ. ಇದನ್ನ ಬದಿಗಿಟ್ಕೊಳ್ವಾ. ಈಗ ಅವಲಕ್ಕಿಯನ್ನ ಪುಡಿ ಮಾಡಿ ಇಟ್ಕೊಂಡಿದ್ದೇವೆ ನೋಡಿ, ಅದಕ್ಕೆ ಈ ಹುಳಿ ನೀರನ್ನ ಈಗ ಫಸ್ಟಿಗೆ ಹಾಕೊಳ್ತಾ ಇದ್ದೇನೆ. ನೋಡಿ, ಸ್ವಲ್ಪವನ್ನ ಹಾಕೊಳ್ಳಿ ಈಗ, ಯಾಕಂದ್ರೆ ಗಟ್ಟಿ ಅವಲಕ್ಕಿ ಬೇಗ ಹೀರ್ಕೊಳ್ತದೆ. ಅದೇ ರೀತಿ ಒಂದು 2 ಸ್ಪೂನ್ನಷ್ಟು ಸಾಂಬಾರ್ ಹುಡಿ ಇಲ್ಲದ್ರೆ ಸಾರಿನ ಹುಡಿ ಹಾಕೊಳ್ಳಿ. ಒಳ್ಳೆ ಪರಿಮಳ ಬರ್ತದೆ, ಹಾಗೆ ಒಳ್ಳೆ ರುಚಿ ಕೂಡ ಇರ್ತದೆ. ಹಾಗೆ ನೋಡಿ, ನಾನಿಲ್ಲಿ ಬೆಲ್ಲವನ್ನ ಸ್ವಲ್ಪ ಸೇರಿಸ್ತಿದ್ದೇನೆ. ಸ್ವಲ್ಪ ಜಾಸ್ತಿ ಕೂಡ ನೀವು ಸೇರಿಸ್ಬೋದು. ಉಪ್ಪು, ಹುಳಿ, ಖಾರ ಎಲ್ಲ ಸೇಮ್ ಕ್ವಾಂಟಿಟಿಯಲ್ಲಿ ಇದ್ರೆ ಚೆನ್ನಾಗಿರ್ತದೆ. ನಾನು ಸ್ವಲ್ಪ ಬೆಲ್ಲ ಕಡಿಮೆ ಹಾಕೊಂಡಿದ್ದೇನೆ. ಹಾಗೆ ರುಚಿಗೆ ಎಷ್ಟು ಬೇಕು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳಿ. ಎಲ್ಲವನ್ನ ಮಿಕ್ಸ್ ಮಾಡ್ಕೊಳ್ಬೇಕು. ಅವಲಕ್ಕಿ ಒಟ್ಟಿಗೆ ಎಲ್ಲವೂ ಬೆರೆತು ಹೋಗ್ಬೇಕು, ಹಾಗೆ ಮಿಕ್ಸ್ ಮಾಡಿ. ನೋಡಿ, ಕೈಯಲ್ಲಿ ನಾನು ಯಾವ ರೀತಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಗೊಜ್ಜು ಅವಲಕ್ಕಿಯನ್ನ ನೀವು ಸಂಜೆ ತಿಂಡಿಗೆ ಮಕ್ಕಳಿಗೆಲ್ಲ ಮಾಡ್ಕೊಡ್ಬೋದು. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಕೂಡ ಇದು ಚೆನ್ನಾಗಿ ಆಗ್ತದೆ. ಅಲ್ಲದೆ ನೀವು ಏನಾದ್ರೂ ಟೂರಿಗೆ ಹೋಗುತ್ತಿದ್ರೆ ಆಗ ಕೂಡ ಇದನ್ನ ಮಾಡಿ ತೆಗೆದುಕೊಂಡು ಹೋಗ್ಬೋದು. ಏನ್ ಹಾಳಾಗುದಿಲ್ಲ. ನೋಡಿ, ಇನ್ನೂ ಸ್ವಲ್ಪ ಹುಳಿ ನೀರು ಹಾಕೊಂಡಿದ್ದೇನೆ. ಯಾಕಂದ್ರೆ ಅವಲಕ್ಕಿ ತುಂಬಾ ನೀರನ್ನ ಹೀರ್ಕೊಳ್ತದೆ. ಇದು ಒಳ್ಳೆ ಹಿಗ್ಗಿ ಹುಡಿ ಹುಡಿ ಆಗ್ಬೇಕು, ಅಲ್ಲಿಯವರೆಗೆ ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತಾ ಇದ್ದೇನೆ ನೋಡಿ ನಾನು. ಇದನ್ನ ಒಂದು 10 ನಿಮಿಷ ಹಾಗೆ ಬಿಟ್ಬಿಡಿ. ಈಗ ನೀರ್ ಹಾಕಿ ಎಲ್ಲವನ್ನ ಮಿಕ್ಸ್ ಮಾಡಿದ ನಂತರ ನೀರ್ ಹಾಕಿ ಮುಚ್ಚಿಡಿ ಇದನ್ನ. ಅವಲಕ್ಕಿ ಒಳ್ಳೆ ಹಿಗ್ಲಿ. ಇದನ್ನ ಮುಚ್ಚಿಟ್ಟು ಬದಿಗಿಟ್ಕೊಳ್ಳಿ. ಹಾಗೆ ನಾನು ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೇನೆ ನೋಡಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೇನೆ. ನಂತರ ಸ್ವಲ್ಪ ಇಂಗು ಮೇನ್ ಆಗಿ ಹಾಕೊಳ್ಳಿ. ನಾನಿಲ್ಲಿ ಗಟ್ಟಿ ಹಿಂಗ್ ಹಾಕ್ತಾ ಇದ್ದೇನೆ, ನೀವು ಪುಡಿ ಇದ್ರೆ ಹಾಕೋಬಹುದು. ಹಾಗೆ 1 ಸ್ಪೂನ್ ಅಷ್ಟು ಅರಶಿನ ಹಾಕಿ, ಒಳ್ಳೆ ಕಲರ್ ಬರ್ತದೆ ಎಣ್ಣೆಗೆ ಅರಶಿನ ಹಾಕಿದ್ರೆ. ಹಾಗೆ ಹಿಂಗನ್ನೆಲ್ಲ ಕರಗಿಸ್ಕೊಳ್ಳಿ. 1 ಸ್ಪೂನ್ ಅಷ್ಟು ಸಾಸಿವೆ ಕೂಡ ಹಾಕೊಳ್ಳಿ, ಚಟಪಟ ಹೇಳಿ ಸಾಸಿವೆ. ಈಗ ಇದಕ್ಕೆ ನಾನು ಕಡಲೆ ಬೀಜ ಹಾಕೊಳ್ತಾ ಇದ್ದೇನೆ, ಯಾಕಂದ್ರೆ ಬೇಗ ಫ್ರೈ ಆಗುದಿಲ್ಲ ಕಡಲೆ ಬೀಜ. ಅದಕ್ಕೆ ಫಸ್ಟಿಗೆ ಕಡಲೆ ಬೀಜ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ಒಳ್ಳೆ ಫ್ರೈ ಆಗ್ಲಿ. ಅರಿಶಿನ ಕೂಡ ಒಳ್ಳೆ ಅರಿಶಿನವನ್ನೇ ಯೂಸ್ ಮಾಡಿ, ಒಳ್ಳೇದಾಗ್ತದೆ ಆಗ. ಹಾಗೆ 2 ಮೆಣಸನ್ನ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೇನೆ, ಅಂದ್ರೆ ಬ್ಯಾಡಗಿ ಮೆಣಸು. ಎಲ್ಲ ಒಳ್ಳೆ ಫ್ರೈ ಆಗ್ಲಿ ಈಗ. ನಂತರ ನಾನು ಒಂದು ಬೌಲಲ್ಲಿ 1 ಸ್ಪೂನ್ ಅಷ್ಟು ಉದ್ದಿನ ಬೇಳೆ, 1 ಸ್ಪೂನ್ ಅಷ್ಟು ಕಡಲೆಬೇಳೆ ತಗೊಂಡಿದ್ದೇನೆ. ಅದನ್ನು ಕೂಡ ಹಾಕ್ತಾ ಇದ್ದೇನೆ. ಒಗ್ಗರಣೆ ಒಂದು ಒಳ್ಳೆ ಪರಿಮಳ ಬರುವಂತದ್ದು ಕೊಟ್ರೆ ನಿಮ್ಮ ಗೊಜ್ಜು ಅವಲಕ್ಕಿ ಸೂಪರ್ ಆಗಿರ್ತದೆ. ನೋಡಿ, ಒಳ್ಳೆ ಫ್ರೈ ಆಗ್ಲಿ, ಮನೆ ಇಡೀ ಘಮ ಘಮ ಹೇಳ್ತಾ ಇದೆ. ಇದನ್ನ ನೀವು ಟಿಫಿನ್ ಬಾಕ್ಸ್ಗೂ ಕೂಡ ಮಾಡ್ಕೋಬಹುದು ಮಕ್ಕಳಿಗೆ. ಹಾಗೆ ನೋಡಿ, ನಾನಿಲ್ಲಿ 1 ಕಡ್ಡಿ ಕರಿಬೇವನ್ನು ಕೂಡ ಹಾಕ್ತಾ ಇದ್ದೇನೆ. ನನ್ನ ಚಾನಲ್ ಅನ್ನು ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ನೋಡಿ, ಒಳ್ಳೆ ಫ್ರೈ ಆಗ್ತಾ ಇದೆ. ಹಾಗೆ ನೀವು ಜೋರ್ ಹಸಿವೆ ಆಗ್ತಿರುವಾಗ ಈ ತರ ದಿಢೀರ್ ಅಂತ ನೀವು ಗೊಜ್ಜು ಅವಲಕ್ಕಿಯನ್ನ ರೆಡಿ ಮಾಡ್ಕೋಬಹುದು. ಏನು ಕಷ್ಟ ಇಲ್ಲ, ಒಂದು 10 ನಿಮಿಷ ಇದ್ರೆ ರೆಡಿ ಆಗ್ತದೆ. ನೋಡಿ, ಒಳ್ಳೆ ಫ್ರೈ ಆಗಿದೆ ಈಗ. 1 ಸ್ಪೂನ್ ಅಷ್ಟು ಜೀರಿಗೆ ಪುಡಿಯನ್ನು ಕೂಡ ಇಲ್ಲಿ ಸೇರಿಸ್ಕೊಂಡಿದ್ದೇನೆ. ಅದನ್ನು ಕೂಡ ಹಾಕಿ ಒಳ್ಳೆ ಫ್ರೈ ಮಾಡ್ಕೊಳ್ಳಿ. ಈಗ ಒಗ್ಗರಣೆ ರೆಡಿ ಆಗಿದೆ. ಈಗ ನಾವು ಇದಕ್ಕೆ ಅವಲಕ್ಕಿಯನ್ನ ನೆನೆಸಿಟ್ಕೊಂಡಿದ್ದೇವೆ ನೋಡಿ, ಅದನ್ನ ಕೈಯಿಂದ ಪುಡಿ ಮಾಡಿ ಹಾಕಿ. ಅದು ಹುಡಿ ಹುಡಿ ಇದ್ರೆ ತಿನ್ಲಿಕ್ಕೂ ಆಗುದಿಲ್ಲ, ಸ್ವಲ್ಪ ಮುದ್ದೆ ಇದ್ರೂ ತೊಂದರೆ ಆಗುದಿಲ್ಲ. ಮತ್ತೆ ನೀವು ಫ್ರೈ ಮಾಡುವಾಗ, ಮಿಕ್ಸ್ ಮಾಡುವಾಗ ಹುಡಿ ಆಗ್ತದೆ. ಎಲ್ಲವನ್ನ ಈಗ ಒಗ್ಗರಣೆಯೊಂದಿಗೆ ಮಿಕ್ಸ್ ಮಾಡಿ. ನಿಮ್ಗೆ ಹುಡಿ ಹುಡಿ ಬೇಕಂತ ಹೇಳಿದ್ರೆ ಸ್ವಲ್ಪ ನೀರ್ ಕಡಿಮೆ ಹಾಕಿ ಹುಡಿ ಹುಡಿ ಕೈಯಲ್ಲಿ ಮಾಡ್ಕೊಂಡು ಹಾಕ್ಬೋದು. ಆಗ ನಮ್ಗೆ ಹುಡಿ ಹುಡಿಯಾದ ಗೊಜ್ಜು ಅವಲಕ್ಕಿ ಸಿಗ್ತದೆ. ಒಂಚೂರು
ಸ್ವಲ್ಪ ನೀರಿದ್ರೆ ಏನು ತೊಂದರೆ ಇಲ್ಲ, ಒಳ್ಳೇದಾಗ್ತದೆ, ರುಚಿಯಾಗಿ ತಿನ್ಲಿಕ್ಕೆ ಆಗ್ತದೆ. ನೋಡಿ, ಎಲ್ಲವನ್ನ ಮಿಕ್ಸ್ ಮಾಡಿ, ಕೈಯಲ್ಲೇ ಅದನ್ನ ಮಿಕ್ಸ್ ಮಾಡಿ, ನೀರೆಲ್ಲ ಆರ್ಲಿ ಸ್ವಲ್ಪ ಬೇಕಾದ್ರೆ. ನಂತರ ಇದಕ್ಕೆ ನೀವು ಕೊಬ್ಬರಿಯನ್ನ ಹಾಕೋಬಹುದು. ನಾನಿಲ್ಲಿ ತೆಂಗಿನ ತುರಿ ಹಾಕ್ತಾ ಇದ್ದೇನೆ. ನೀವು ಎಲ್ಲಿಯಾದ್ರೂ ಟೂರ್ಗೆ ಏನಾದ್ರೂ ಕೊಂಡೋಗುದಿದ್ರೆ ಕೊಬ್ಬರಿ ಹಾಕೊಳ್ಳಿ, ಏನು ಹಾಳಾಗುದಿಲ್ಲ. ಒಂದೆರಡು ದಿನ ಆದ್ರೂ ಏನು ಕೆಡೋದಿಲ್ಲ ಇದು. ನೋಡಿ, ರೆಡಿ ಆಗಿದೆ ಗೊಜ್ಜು ಅವಲಕ್ಕಿ. ಈಗ ನಾನು ಇದನ್ನ ಸರ್ವಿಂಗ್ ಬೌಲಿಗೆ ಹಾಕ್ತಾ ಇದ್ದೇನೆ. ನನ್ಗಂತೂ ತುಂಬಾ ಇಷ್ಟ. ನಾನಂತೂ ತಿನ್ಲಿಕ್ಕೆ ರೆಡಿ ಆಗಿದ್ದೇನೆ. ಹೇಗಿದೆ ಗೊಜ್ಜು ಅವಲಕ್ಕಿ? ಎಷ್ಟು ಸುಲಭವಾಗಿ ಮಾಡ್ಬೋದು. ಒಂದು ಖಾಲಿ ಅವಲಕ್ಕಿ ಇದ್ರೆ ಆಯ್ತು ಮನೆಯಲ್ಲಿ. ದಪ್ಪ ಅವಲಕ್ಕಿ ಇಲ್ಲಾಂದ್ರೆ ನೀವು ಇದನ್ನ ತೆಳು ಅವಲಕ್ಕಿಯಲ್ಲಿ ಕೂಡ ಮಾಡ್ಕೊಳ್ಳಿ. ಈ ರೆಸಿಪಿ ಇಷ್ಟ ಆಯ್ತು ತಾನೆ? ಇಷ್ಟ ಆದ್ರೆ ಏನ್ ಮಾಡ್ಬೇಕು ಗೊತ್ತಿದೆ ತಾನೆ? ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ರಿಲೇಟಿವ್ಸ್ಗೂ ಎಲ್ರಿಗೂ ಶೇರ್ ಮಾಡಿ. ಕಮೆಂಟ್ ಹಾಕ್ಲಿಕ್ಕೆ ಮಾತ್ರ ಮರಿಬೇಡಿ. ಈ ರೆಸಿಪಿಯನ್ನು ನೋಡಿದ್ರಲ್ಲ, ಇನ್ನು ನಿಮ್ಗೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ. ಪುರ್ಸೊತ್ ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.